ವೀಕೆಂಡ್ ಆಗಿದ್ದರಿಂದ ಸ್ವಲ್ಪ ಲೇಟಾಗಿದ್ದೆ. ಮೂವಿಗೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಲಾಸ್ಟ್ ಡಿ ಆರ್ ಸಿಗೆ ರೀಚ್ ಆದೆ. 20 ನಿಮಿಷ ಮುಂಚೆನೇ ರೀಚ್ ಆಗಿದ್ದರಿಂದ ಕಾಫಿನಾದ್ರು ಕುಡ್ದು ಹೋಗೋಣ ಅಂತ ಕಾಫಿ ತೊಗೊಂಡೆ. ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೆ, ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹೇಗೋ ಏನೋ ಅಂತ. ದೇವ್ರ ಮೇಲೆ ಭಾರ ಹಾಕಿ ಒಳ್ಳೇದಾದರೆ ಸಾಕು ಅಂತ ಕೇಳಿಕೊಂಡು ಮೂವಿ ಒಳಗಡೆ ಹೊರಟೆ. ನಾನು ಹೋದಾಗಲೇ ಗೊತ್ತಾಗಿದ್ದು ಅದು 5 ನಿಮಿಷ ಮುಂದೆ ಹೋಗಿದೆ ಅಂಥೇಳಿ. ನಾನು ಬಂದಿದ್ದು ಎಕ್ಕ ಮೂವಿಗೆ. ತುಂಬ ಚೆನ್ನಾಗಿತ್ತು, ಖುಷಿನೂ ಆಯಿತು. ಬಟ್ ಒಂದು ಬೇಜಾರಾಗಿದ್ದೇನೆಂದರೆ ಅಪ್ಪು ಬಾಸ್ನ ಕಳ್ಕೊಂಡಿದ್ದು. ಅವ್ರ ಫ್ಯಾಮಿಲಿಯವರೆಲ್ಲ ಒಳ್ಳೇದಾಗಲಿ, ಹಾರೈಸೋಣ, ಮುಂದೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂಥೇಳಿ. ಮೂವಿ ಮುಗಿಸಿ ಹೊಟ್ಟೆ ಹಸಿತಾಯಿತ್ತು ಅಂತ ಹೋಟೆಲಿಗೆ ಬಂದೆ ರೀ. ಕಾಂಬೋ ಆಫರ್ ಇತ್ತು, ಊಟ ಮಾಡೋಣ ಅಂಥೇಳಿ ಚಿಕನ್ ಬಿರಿಯಾನಿ ಮತ್ತು ರೋಟಿ ತೊಗೊಂಡೆ. ಊಟನೂ ಮುಗಿಸ್ದ್ವಿ, ತುಂಬ ಚೆನ್ನಾಗಿತ್ತು ಊಟ. ಊರಿಗೆ ಹೊರಡೋಣ ಅಂತ ಹೊರಟ್ವಿ. ಬರ್ತಾ ಗಾಡಿನಲ್ಲಿ ಮಳೆಗೆ ಸಿಕ್ಬಿದ್ವಿ. ಪರವಾಗಿಲ್ಲ ಅಂತ ಹೇಳಿ ನೆನ್ಕೊಂಡೇ ಬಂದ್ವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಅಣ್ಣ ನಾನು 7:30 8 o'clock ಆಗಿತ್ತು. ಅಪ್ಪ ಆಗಲೇ 2 ಟ್ರಿಪ್ ಬೇಯಿಸಿ ಇಟ್ಟಿದ್ರು ಹೊಗೆ ಸೊಪ್ಪನ್ನ. ಹೊಗೆ ಸೊಪ್ಪು ಮೀನ್ಸ್ ತಂಬಾಕು. ನಮ್ಮ ಕಡೆ ಬೆಳೆಯೋದಿದೆ ರೀ ಹೊಗೆ ಸೊಪ್ಪು. ಇದನ್ನು ಬೆಳಿತೀವಿ, ಜೀವನ ಮಾಡ್ತೀವಿ. ಇದೇ ನಮ್ಮ ಜೀವನ. ಬಾಯ್, ಗುಡ್ ನೈಟ್.